ಎಷ್ಟೊಂದು ದಿನಗಳಾದಮೇಲೆ ಒಂದು ವ್ಲಾಗ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ಡೈಲಿ ಕಾಲೇಜ್ಗೆ ಹೋಗ್ತಾ ಇರೋದ್ರಿಂದ, ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಟೈಮ್ ಸಿಗೋಲ್ಲ. ಬೆಳಗ್ಗೆ 8 o'clock ನನ್ನ ಮನೆ ಬಿಟ್ಟರೆ ವಾಪಸ್ ಬರೋದು 4-4:30 ಆಗುತ್ತೆ. ಸೊ ನನ್ನ ವೀಡಿಯೋಸ್ ಮಾಡೋಕ್ಕೂ ಕ್ಲೀನಾಗಿ ಟೈಮ್ ಸಿಗ್ತಾಯಿಲ್ಲ. ಇನ್ಮೇಲೆ ಟೈಮ್ ಮಾಡಿಕೊಂಡು ಮಾಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ರೀಸನ್ ಏನಂದರೆ, ಇವತ್ತು ನಮ್ಮ ಕಾಲೇಜಲ್ಲಿ ಫ್ರೆಷರ್ಸ್ ಡೇ ಇದೆ. ಅಂದರೆ ನಮ್ಮ ಜೂನಿಯರ್ಸ್ನ ನಾವು ವೆಲ್ಕಮ್ ಮಾಡ್ಕೋಬೇಕು. ಸೊ ಅದರ ಪ್ರಿಪ್ರೇಷನ್ಸ್ ನಡೀತಿತ್ತು 1 ವೀಕಿಂದ. ಫೈನಲಿ ಇವತ್ತು ನಮಗೆ ಪ್ರೋಗ್ರಾಮ್ ಇದೆ. ಆ್ಯಂಡ್ ಇವತ್ತು ಫಸ್ಟ್ ನಾನು ಯೂನಿಫಾರ್ಮಲ್ಲಿರೋ ರೀಸನ್ ಏನಂದರೆ, ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಎಲೆಕ್ಷನ್ ಇತ್ತು ಆ್ಯಂಡ್ ಐ ಒನ್ ಆ್ಯಸ್ ಅ ಪ್ರೆಸಿಡೆಂಟ್, ನಮ್ಮ ಕಾಲೇಜ್ ಪ್ರೆಸಿಡೆಂಟ್ ಆಗಿ ವಿನ್ ಆಗಿದೆ ಅಂತ. ಸೊ ಅದರದ್ದು ಫಸ್ಟ್ ನಮ್ಮ ಓತ್ ಟೇಕಿಂಗ್ ಇರುತ್ತೆ, ಅಂದರೆ ಪ್ರಾಮಿಸ್ ಮಾಡೋದಿರುತ್ತೆ ಆ್ಯಂಡ್ ಬ್ಯಾಚ್ ರಿಸೀವ್ ಮಾಡೋದಿರುತ್ತೆ. ಅದಾದಮೇಲೆ ನಾನು ಟೋಟಲ್ ಆಗಿರೋದು 4 ಪ್ರೋಗ್ರಾಮ್ಸಲ್ಲಿ, ಒಂದು ಗ್ರೂಪ್ ಡ್ಯಾನ್ಸು ಮತ್ತು ನಾನು ನನ್ನ ಫ್ರೆಂಡ್ಸ್ ಐಶ್ರಿ ಅಂತ ಅವಳ ಜೊತೆ ಮಾಡ್ತಿರೋದು. ಆ್ಯಂಡ್ ಒಂದು ರ್ಯಾಂಪ್ ವಾಕ್ ಮತ್ತು ಬ್ಯಾಚ್ ರಿಸೀವ್ ಮಾಡೋದು. ಸೊ 4 ಡ್ರೆಸ್ಸಸ್ ಚೇಂಜ್ ಮಾಡಬೇಕು. ಎಲ್ಲ ರೆಡಿಯಾಗಿದೆ ಆ್ಯಂಡ್ ನಾನು ಇನ್ನೂ ರೆಡಿ ಆಗಿಲ್ಲ. ಆಲ್ರೆಡಿ ಟೈಮ್ ಆಯಿತು. ನನ್ನ ಫ್ರೆಂಡ್ ಬೇರೆ ಬಂದು ವೆಯ್ಟ್ ಮಾಡ್ತಿರ್ತಾಳೆ. ಸೊ ರೆಡಿಯಾಗಿ ನನ್ನ ಇವಾಗ ಯೂನಿಫಾರ್ಮಲ್ಲಿರೋ ಔಟ್ಲುಕ್ನ ತೋರಿಸ್ತೀನಿ. ಅದಾದಮೇಲೆ ಕಾಲೇಜ್ಗೆ ಹೋದ್ಮೇಲೆ ಇವತ್ತಿನ ಕಂಪ್ಲೀಟ್ ಡೇ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಯಾರು ವೀಡಿಯೋ ಸ್ಕಿಪ್ ಮಾಡ್ತೀರಾ, ಫುಲ್ ವೀಡಿಯೋನ ನೋಡಿ. ಟೈಮ್ ಆಯಿತು, ಬೇಗ ಹೋಗಿ ರೆಡಿಯಾಗಿ ವೆಲ್ಕಮ್ ಬ್ಯಾಕ್. ರೆಡಿಯಾಗಿ ಆಯಿತು. ಸೊ ನನ್ನ ಯೂನಿಫಾರ್ಮ್ ಔಟ್ಲುಕ್ ಇದೆ. ಆ್ಯಂಡ್ ಆಲ್ರೆಡಿ ಲೇಟ್ ಆಯಿತು. ಬೇಗ ರೆಡಿಯಾಗಿದ್ರ ಜೊತೆ ಬೇಗ ಟೈಮ್ ಸಹ ಆಯಿತು. ಸೊ ನನ್ನ ಫ್ರೆಂಡ್ ಬೇರೆ ವೆಯ್ಟ್ ಮಾಡ್ತಿರ್ತಾಳೆ. 8:30ಗೆ ನಾವು ಅಲ್ಲಿ ಅಸೆಂಬಲ್ ಆಗಿರಬೇಕು ಅಂತ ಹೇಳಿದ್ರು ನಮ್ಮ ಟೀಚರ್ಸ್. ಆ್ಯಂಡ್ ಇನ್ನು 8 ಆಗಿದ್ರು ನಾನು ಮನೆಯಲ್ಲೇ ಇದ್ದೀನಿ. ನಾವು ಬೇಗ ಹೋಗೋಣ. ಮನೆ ಬಿಟ್ಟಾಯಿತು. ಆ್ಯಂಡ್ ನನ್ನ ಫ್ರೆಂಡ್ ವೆಯ್ಟ್ ಮಾಡ್ತಿರ್ತಲ್ಲ ಅಂತ ಹೇಳಿದ್ರು. ಅನ್ಫಾರ್ಚುನೇಟ್ಲಿ ಅವಳು ನೀನು ಹೋಗು, ನಾನು ಬರ್ತೀನಿ ಅಂತ ಕಾಲ್ ಮಾಡಿ ಹೇಳಿದ್ಲು. ಸೊ ನಾನು ಅಲ್ಲಿಂದ ಒಬ್ಬಳೇ ಬರೋಕ್ಕಾಗಲ್ಲ. ಆ್ಯಂಡ್ ಜಾಸ್ತಿ ಕಾಸ್ಟ್ಯೂಮ್ಸ್ ಬೇರೆ 4 ಡ್ರೆಸ್ಸಸ್ ಚೇಂಜ್ ಮಾಡಬೇಕಾಗಿರೋದ್ರಿಂದ ಬ್ಯಾಗ್ ಅಂತೂ ಫುಲ್ ಆಗಿದೆ. ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ನಾನು ಒಬ್ಬಳೇ ಹೋಗಲ್ಲ ಅಂತ ಆಟೋ ಬುಕ್ ಮಾಡಿಕೊಂಡು ಈಗ ಮನೆ ಬಿಟ್ಟು ಆಲ್ಮೋಸ್ಟ್ ಇನ್ನೊಂದು 10 minutes ಕಾಲೇಜ್ ರೀಚ್ ಆಗ್ತೀನಿ. ಸೊ ಅಷ್ಟೇ. ಯಾರೂ ಈ ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಇವತ್ತು ನಮ್ಮ ಫ್ರೆಷರ್ಸ್ ಡೇ ಹೇಗಿರುತ್ತೆ, ನಮ್ಮ ಜೂನಿಯರ್ಸ್ನ ಫ್ರೆಷರ್ಸ್ ಡೇ ಹೇಗಿರುತ್ತೆ, ಆ್ಯಂಡ್ ನನ್ನ ಎಲ್ಲ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ. ಏನು ಕೇಳಿಸಿದೋ ಗೊತ್ತಿಲ್ಲ, ಗಾಳಿ ಬೇರೆ. ಫುಲ್ ಯಾರು ಸ್ಕಿಪ್ ಮಾಡ್ತೀನಿ. ಬಂದಿಲ್ಲ ಅಷ್ಟು ಪಡ್ತೀನಿ. ನಿಜ ಐ ಆಲ್ರೆಡಿ ಸ್ಟಾರ್ಟೆಡ್. ಗೀತ ಫುಲ್ ಆಫ್ ಕನ್ಫ್ಯೂಷನ್ಸ್. Hey chica, hi mar. Hi mar. She's shy. Hi ಮಾಡ. ಇದು 2ನೇ ಸಲ ಅವಳು ವಿಡಿಯೋ ಮಾಡಿಸ್ತಿರೋದು. ಅವಳು ಚೆನ್ನಾಗಿ ಬಂದಿಲ್ಲ ಅಂತ. ಆದರೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಕ್ಲಾಸ್
ಇವಾಗ ಬಂದು ರೆಡಿ ಆಗಾಯಿತು. ಸೊ ಇವಾಗ ಓಕೆ, ಫಸ್ಟ್ ಡ್ಯಾನ್ಸ್ ನಮ್ಮದೇ ಇರುತ್ತೆ, ಅಂದರೆ ಡ್ಯೂಯಲ್ ಡ್ಯಾನ್ಸ್ ಇರುತ್ತೆ. ನಾನು ಮತ್ತು ನನ್ನ ಫ್ರೆಂಡ್ ಬೆಳಗ್ಗೆ ಹೇಳಿದ್ರೆ ಜಾಯಿಸ್ತೀನಿ. ಸೊ ಆ ಡ್ಯಾನ್ಸ್ ಆದಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೇಡಮ್ ತುಂಬ ಡಿಸಿಪ್ಲಿನ್ ಆಗಿರ್ತಾರೆ. ಹಾಯ್, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ಸ್. ಎಸ್, ಹೆಂಗೋ ಒಂದು ಇವತ್ತಿನ ನನ್ನ ಮೇಕಪ್ ಆರ್ಟಿಸ್ಟ್ ಮೈ ಬೇ. ಕರೆಕ್ಟಾಗಿ ನನಗೆ ಬೋ ಸೆಟ್ ಮಾಡ್ತಿದ್ದಾಳೆ. ಸೊ ದಿಸ್ ಇಸ್ ಮೈ ಥರ್ಡ್ ಲುಕ್. ಥರ್ಡಾ ಸೆಕೆಂಡಾ? ಸಾರಿ, ಸೆಕೆಂಡ್. ಯೂನಿಫಾರ್ಮ್ ಹಾಕೊಂಡಿದ್ದಲ್ಲ, ಅದನ್ನು ಚೇಂಜ್ ಮಾಡೋಕೆ ಎಷ್ಟು ಕಷ್ಟ. ಸೊ ಯಾ, ಎಲ್ಲ ರೆಡಿ ಹಾಕಿದ್ದಾರೆ. ಜಯ ನೈಸ್. ಇದು ನನ್ನ 3ನೇ ಲುಕ್ ಆ್ಯಂಡ್ ಆಲ್ರೆಡಿ ಈಗ ನಾನು ಮನೆಯಲ್ಲಿದ್ದೀನಿ. ಸೊ ಯಾ, ಪ್ರೋಗ್ರಾಮ್ ಮುಗಿಯೋದು ಲೇಟ್ ಆಗಿದ್ದರಿಂದ ಸೊ 1 o'clock ನಾವು ವೈಂಡ್ ಅಪ್ ಮಾಡಬೇಕಾಗಿದ್ದಿತ್ತು. 1 o'clock ಬಿಡ್ತೀನಿ ಅಂತ ಹೇಳಿದ್ದು, ಬಟ್ ಪ್ರೋಗ್ರಾಮ್ಸ್ ಜಾಸ್ತಿ ಇರೋ ಕಾರಣದಿಂದ ಲೇಟ್ ಆಯಿತು. ಮನೆಗೆ ಬಂದೆ, ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಅಲ್ಲೇ ವೀಡಿಯೋ ಮಾಡಬೇಕಂತ ಇದ್ದು, ಯಾವುದೇ 3 ಕಾಸ್ಟ್ಯೂಮಲ್ಲಿ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಟೈಮ್ ಶಾರ್ಟೇಜ್ ಇತ್ತು. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡೋಕ್ಕೆ ನಾನು ಇದ್ದಿತ್ತು ಟೋಟಲಾಗಿ 4 ಪ್ರೋಗ್ರಾಮ್ಸಲ್ಲಿ ಇದ್ದಿತ್ತಲ್ವ. ಸೊ ಡ್ರೆಸ್ ಚೇಂಜ್ ಮಾಡೋಕ್ಕೆ ಟೈಮ್ ಸಾಲಲ್ಲ ಅನ್ನೋ ರೀಸನಿಂದ ಯಾವುದು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇದೆ ಸ್ಯಾರಿ, ನನ್ನ ಥರ್ಡ್ ಲುಕ್. ಸೊ ಯಾ, ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಮರಿದಿರ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ, ಬಿಕಾಸ್ ನಂದು ಯಾವುದೇ ನೋಟಿಫಿಕೇಷನ್ ಬಂದರೂ, ನಾನು ಯಾವುದೋ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.